ತೀರ್ಥಹಳ್ಳಿ ಪಟ್ಟಣದ ಗಾಂಧಿನಗರದಲ್ಲಿ ಇತ್ತೀಚೆಗೆ ನಡೆದ ಗುಡ್ಡ ಕುಸಿತ ಘಟನೆಯಲ್ಲಿ 3 ಕೂಲಿ ಕಾರ್ಮಿಕರು ಮೃತಪಟ್ಟಿದ್ದರು. ಈ ದುರಂತದಲ್ಲಿ ವೀಣಾ ರಮೇಶ್ ಎನ್ನುವ ದಂಪತಿಗಳ ಮನೆ ಕೂಡ ಸಂಪೂರ್ಣ ನೆಲಕಚ್ಚಿ ಹೋಗಿತ್ತು. ಈ ಕುಟುಂಬದ ದುಸ್ಥಿತಿಯನ್ನು ಅರಿತ ಜಯ ಕರ್ನಾಟಕ ಸಂಘಟನೆಯ ತೀರ್ಥಹಳ್ಳಿ ತಾಲೂಕಿನ ಅಧ್ಯಕ್ಷರಾದ ಕುರುವಳ್ಳಿ ನಾಗರಾಜ್ ಸಂತ್ರಸ್ತರ ನೆರವಿಗೆ ಧಾವಿಸಿದ್ದಾರೆ. ಇರುವ ಒಂದು ಸೂರನ್ನು ಕಳೆದುಕೊಂಡ ಕುಟುಂಬಕ್ಕೆ ಪಟ್ಟಣ ಪಂಚಾಯಿತಿಯಿಂದ ನೂತನ ಮನೆಯನ್ನು ನಿರ್ಮಿಸಿಕೊಡುವವರೆಗೂ ಕುರುವಳ್ಳಿಯ ತಮ್ಮ ಸ್ವಂತ ಮನೆಯಲ್ಲಿ ಸಂತ್ರಸ್ತರು ವಾಸವಿರಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೇ ಸಂದರ್ಭ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಆರ್.ಎಂ. ಮಂಜುನಾಥ್ ಗೌಡ, ರಮೇಶ್ ಗೌಡ ಅವರ ಕುಟುಂಬಕ್ಕೆ ಬೇಕಾದ ಅಗತ್ಯ ಗೃಹೋಪಯೋಗಿ ವಸ್ತುಗಳನ್ನು ಹಸ್ತಾಂತರಿಸಿದ್ದಾರೆ. ಈ ಕಾರ್ಯಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆಪ್ತರು ಹಾಗೂ ಕನಕಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಆರ್. ಮಧುಸೂದನ್ ಅವರು ನೆರವು ನೀಡಿದ್ದಾರೆ. ಲೋಡ್ ಕೆಲಸ ಎಲ್ಲ ಮಾಡೋದು, ಇಡೀ ಮನೆ ಮಕ್ಕಡೆ ಮಲಗಿದೆಯಣ್ಣ. ನಮ್ಮ ಬಾಸ್ ಹತ್ರ ಎಲ್ಲ ಮಾಡ್ತೀವಿ. ಅವ್ರಿಗೀಗ ಸದ್ಯಕ್ಕೆ ನನ್ನ ಕುರುವಳ್ಳಿ ಮನೆ ಖಾಲಿ ಇದೆ. ಅಲ್ಲಿ ಅವ್ರಿಗೆ ಇಡೀ ಫ್ಯಾಮಿಲಿ ಇರಕ್ ವ್ಯವಸ್ಥೆ ಈಗ ಅಂದ್ರೆ ಈ ಮನೆ ಸದ್ಯ ಮಳೆ ಕಮ್ಮಿ ಆಗೋ ತನಕ ಅವ್ರಿಗೆ ಅಲ್ಲಿ ಬಿಡೋಣ ಅಂತೀನಿ. ಬಟ್ ಆದ್ರೆ ಅವರಿಗೆ ಫುಲ್ ಇಡೀ ಮನೆ ಕುಡಿಯೋಣ. ಏನಾದ್ರೂ ಒಂದು ಅವ್ರ ಮನೆಗೆ ಒಂದಿಷ್ಟು ಮನೆಗೆ ಅಗತ್ಯ ಇರೋ ಐಟಮ್ ಅನ್ನ ಕೊಡಿಸ್ಬೇಕು ಅಂತ ಒಂದು ಯೋಚನೆ ಮಾಡಿದೀನಿ. ಈಗ ಮಂಜಾತ್ ಕೊಡ್ರು ಎಂತ ಮಾಡೋಣ ಮನೆ ನೋಡ್ಕೊಂಬ ಅಂತ ಹೇಳಿದ್ದಾರೆ. ಮೊನ್ನೆ ಅವರು ಬಂದು ಹೋಗಿದ್ರು. ನಮ್ಮ ಮಧುವಣ್ಣಂಗ್ ನನ್ನ ರಿಕ್ವೆಸ್ಟ್ ಆ ಮನೆಗೆ ಏನಾದ್ರು ಕೊಡಿಸ್ಬೇಕು ಅಂತ ಅಣ್ಣ. ಆಯ್ತಣ್ಣ, ಥ್ಯಾಂಕ್ಸ್ ಅಣ್ಣ.